ನನ್ನ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ಯುಗಾದಿ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಬೇವು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದ ಪದಾರ್ಥಗಳು 1 ಕಪ್ನಷ್ಟು ಉರ್ಗಡ್ಲೆ ಇದೆ, 1 ಕಪ್ನಷ್ಟು ಬೆಲ್ಲ, 1 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿನ ಜಜ್ಬಿಟ್ಟು ಇಟ್ಕೊಂಡಿದ್ವಿ, ಅರ್ಧ ಸ್ಪೂನ್ ಅಷ್ಟು ಬೇವಿನ ಹೂವು, 1 ಸ್ಪೂನ್ ಅಷ್ಟು ಮಾವಿನಕಾಯಿ ತುರಿ, ಅರ್ಧ ಸ್ಪೂನ್ ಅಷ್ಟು ಗಸಗಸೆ, 1 ಸ್ಪೂನ್ ಅಷ್ಟು ನೆನೆಸಿ ತೆಗೆದಿರುವಂತಹ ಹುಣಸೆ ರಸ, ಕಲಸಕ್ಕೆ ನೀರು ಬೇಕಾಗುತ್ತೆ. ಮಸಾಲಾಗೆ ನೋಡಿ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಜಾಪತ್ರೆ ಇದೆ, 1/4 ಭಾಗದಷ್ಟು ಜಾಜಿಕಾಯಿ, 4 ಏಲಕ್ಕಿ, 3 ಮೆಣಸು, 1 ಲವಂಗ, ಸ್ವಲ್ಪನೇ ಸ್ವಲ್ಪ ಶುಂಠಿ ಇಟ್ಕೊಂಡಿದೀವಿ. ಇದಿಷ್ಟನ್ನು ಕುಟ್ಬಿಟ್ಟು ಪುಡಿ ಮಾಡಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಅಲ್ಲಿ ಇಲ್ಲಿ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದೀವಿ. ಡ್ರೈ ಫ್ರೂಟ್ಸ್ ಅಲ್ಲಿ 2 ಉತ್ತುತ್ತಿನ ಕೂಟ್ಬಿಟ್ಟು ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದೀವಿ. 1 ಸ್ಪೂನ್ ಅಷ್ಟು ಚಿರೋಂಜಿ, 1 ಸ್ಪೂನ್ ಅಷ್ಟು ಕಲ್ಲಂಗಡಿ ಬೀಜ, 1 ಸ್ಪೂನ್ ಅಷ್ಟು ಕೇರು ಬೀಜ ಕಟ್ ಮಾಡಿರೋದು, 1 ಸ್ಪೂನ್ ಅಷ್ಟು ಗೋಡಂಬಿ ಕಟ್ ಮಾಡಿರೋದು, 1 ಸ್ಪೂನ್ ಅಷ್ಟು ಬಾದಾಮಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿರೋದು, 1 ಸ್ಪೂನ್ ಅಷ್ಟು ದ್ರಾಕ್ಷಿ, 1 ಸ್ಪೂನ್ ಅಷ್ಟು ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳೋಣ. ಜಾಪತ್ರೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು, 1/4 ಭಾಗದಷ್ಟು ಜಾಜಿಕಾಯಿ, 4 ಏಲಕ್ಕಿ, 3 ಮೆಣಸು, 1 ಲವಂಗ, ಸ್ವಲ್ಪನೇ ಸ್ವಲ್ಪ ಒಣ ಶುಂಠಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಕುಟ್ಟಿದ ಪುಡಿ ರೆಡಿಯಾಗಿದೆ. ಈಗ ಕಡಲೆ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಹಾಕೊಳ್ಳೋಣ. 1 ಕಪ್ನಷ್ಟು ಉರ್ಗಡ್ಡೆ ಹಾಕೋತಾ ಇದ್ದೀನಿ. ಕುಟ್ಟಿರುವಂತಹ ಈ ಪುಡಿ ಹಾಕೋತಾ ಇದ್ದೀನಿ. ಇದನ್ನೀಗ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಉರ್ಗಡ್ಲೆ ಈಗ ಮಿಕ್ಸಿಗೆ ಹಾಕೊಂಡಾಗಿದೆ. ಇದಕ್ಕೇನೆ 1 ಕಪ್ನಷ್ಟು ಬೆಲ್ಲ ಹಾಕೋಣ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿ ಇದನ್ನ ಪುಡಿ ಮಾಡಿದಾಯ್ತು. ಈಗ ಇದನ್ನೊಂದು ಬೌಲಿಗೆ ಹಾಕೊಳ್ಳೋಣ. ಇದೇ ಪುಡಿಗೆನೆ ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಮಾವಿನಕಾಯಿ ತುರಿ, ಅರ್ಧ ಸ್ಪೂನ್ ಅಷ್ಟು ಬೇವಿನ ಹೂವು ಈ ಕಾಲದಲ್ಲಿ ಸಿಗುತ್ತೆ. ಇಲ್ಲಿ 1 ಸ್ಪೂನ್ ಅಷ್ಟು ದ್ರಾಕ್ಷಿ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಬಾದಾಮಿ, 1 ಸ್ಪೂನ್ ಅಷ್ಟು ಗೋಡಂಬಿ, 1 ಸ್ಪೂನ್ ಅಷ್ಟು ಕೇರ್ ಬೀಜ, 1 ಸ್ಪೂನ್ ಅಷ್ಟು ಕಲ್ಲಂಗಡಿ ಬೀಜ, 1 ಸ್ಪೂನ್ ಅಷ್ಟು ಚಿರೋಂಜಿ, 2 ಉತ್ತುತ್ತಿನ ಕುಟ್ಟಿ ಕಟ್ ಮಾಡಿ ಹಾಕ್ತಾ ಇರೋದು, 1 ಸ್ಪೂನ್ ಅಷ್ಟು ಕರ್ಬೂಜದ ಬೀಜ ಹಾಕೋಣ, 1 ಸ್ಪೂನ್ ಅಷ್ಟು ಕುಟ್ಟಿರುವಂತಹ ಒಣ ಕೊಬ್ಬರಿ, ಅರ್ಧ ಬಟ್ಲಷ್ಟು ತುರಿದಿರುವಂತಹ ಕೊಬ್ಬರಿ ಹಾಕೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ಹುಣಸೆ ರಸ ಹಾಕೋಬೇಕು. ಸ್ವಲ್ಪನ ನೀರು ಹಾಕೊಂಡು, ನಾನಿಲ್ಲಿ 1/4 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಅರ್ಧ ಗ್ಲಾಸ್ಗಿನ ಸ್ವಲ್ಪ ಜಾಸ್ತಿ, 1 ಟೇಬಲ್ ಸ್ಪೂನ್ ಜಾಸ್ತಿ ನೀರು ಹಾಕೊಂಡಿದ್ದೀನಿ. ಈ ಹದದಲ್ಲಿದೆ. ನಿಮ್ಗೆ ಇನ್ನೂ ಜಾಸ್ತಿ ಗಟ್ಟಿ ಬೇಕು ಅಂದ್ರೆ ಕಮ್ಮಿ ನೀರು ಹಾಕೋಬೇಕು. ನೀರಾಗಿರ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ಇವಾಗ ನಾವು ಮಾಡೋ ಹದ ಕರೆಕ್ಟ್ ಆಗಿದೆ. ಇದು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಯುಗಾದಿ ಸ್ಪೆಷಲ್ ಬೇವು ರೆಡಿಯಾಗಿದೆ. ಇದನ್ನ ಒಂದು ಸರ್ವಿಂಗ್ ಬೌಲ್ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿ ಬೇವು ಈಗ ರೆಡಿಯಾಗಿದೆ.
ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿದ್ದೀನಿ. ಯುಗಾದಿ ಹಬ್ಬವು ಹಿಂದೂಗಳಿಗೆ ಹೊಸ ವರ್ಷ ಅಂತಾನೆ ಹೇಳ್ತಾರೆ. ಆ ದಿನದಂದು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ ಇದೆ. ಯುಗಾದಿ ದಿನದಂದು ಮನೆ ಮಂದಿಗೆ ಅಕ್ಕಪಕ್ಕದವರಿಗೆಲ್ಲರಿಗೂ ಬೇವು ಮತ್ತೆ ಬೆಲ್ಲವನ್ನ ಕೊಡುವುದು ಸಂಪ್ರದಾಯ. ಯಾಕೆ ಅಂದ್ರೆ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಬಂದಿರುತ್ತೆ. ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡಿಕೊಂಡು ನಗ್ನಗ್ತಾ ಜೀವನ ಮಾಡಬೇಕನ್ನೋದೇ ಇದರ ಸಂಕೇತ. ಈ ಹಬ್ಬದಲ್ಲಿ ಇನ್ನೂ ಹಲವಾರು ವಿಶೇಷ ಅಡುಗೆಗಳನ್ನು ಮಾಡ್ತಾರೆ. ಒಬ್ಬಟ್ಟು, ಚಿತ್ರಾನ್ನ, ಹೀಗೆ ಹಬ್ಬದ ಅಡುಗೆಗಳನ್ನೆಲ್ಲ ಮಾಡ್ತಾರೆ. ಮನೆ ದೇವರ ಪೂಜೆ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ದೇವರುಗಳಿಗೆ ಎಣ್ಣೆ ಸ್ನಾನ ಕೂಡ ಮಾಡಿಸ್ತಾರೆ. ಈ ವಿಶೇಷ ದಿನದಂದೇ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ಈ ಬೇವನ್ನ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮಾಡಿ. ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.